ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಥಮೇಶ್. ಇನ್ವೆಸ್ಟಿಂಗಲ್ಲಿ ಎರಡು ಆಪ್ಷನ್ ಉಂಟು. ಒಂದು SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ ಪ್ಲ್ಯಾನ್, ಮತ್ತೊಂದು ಲಮ್ಸಮ್. ಲಮ್ಸಮ್ ಅಮೌಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಈಗ 20,000 ಹತ್ರ ಟ್ರೇಡ್ ಆಗ್ತಾ ಉಂಟು. ಅಲ್ಲಿ ನಾವು 2,000ನ ಒಂದೇ ಟೈಮಲ್ಲಿ ಇನ್ವೆಸ್ಟ್ ಮಾಡೋದನ್ನ ಲಮ್ಸಮ್ ಅಂತ ಕರಿತೀವಿ. ಅದೇ 2,000ನ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡೋದನ್ನ ನಾವು SIP ಅಂತ ಕರಿತೀವಿ. ಅದು ಮಾರ್ಕೆಟು ಆಲ್ ಟೈಮ್ ಹೈ ಹತ್ರ ಇರಲಿ, ಆಲ್ ಟೈಮ್ ಲೋ ಹತ್ರ ಇರಲಿ, ಅಥವಾ ಬಾಟಮ್ ಹತ್ರ ಇರಲಿ. ಸೊ ಈಗ ತುಂಬ ಜನಕ್ಕೆ ಕ್ವಶನ್ ಏನು ಅಂದರೆ, ಈಗ ಮಾರ್ಕೆಟು ಆಲ್ ಟೈಮ್ ಹೈ ಹತ್ರ ಉಂಟು, ನಾವಲ್ಲಿ ಲಮ್ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡ್ಬೋದಾ, ಅಥವಾ ನಮ್ಮದೇನು SIP ನಡೀತಾ ಉಂಟು ಅದನ್ನ ನಾವು ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು ಆಲ್ ಟೈಮ್ ಹೈ ಹತ್ರ, ಅಥವಾ ನಾವು ಮಾರ್ಕೆಟ್ನ ಟೈಮಿಂಗ್ ಮಾಡ್ಬೋದಾ, ಅಂದರೆ ನಾವು ಮಾರ್ಕೆಟ್ ಕರೆಕ್ಷನ್ ಆದಾಗ ಇನ್ವೆಸ್ಟಿಂಗ್ ಮಾಡಿ ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಇದ್ದಾಗ ಇನ್ವೆಸ್ಟಿಂಗ್ ಮಾಡ್ಬೋದಾ? ಇದೆಲ್ಲ ಕ್ವೆಶನ್ದು ಆನ್ಸರ್ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ. ಸೊ ದಟ್ ವಿಡಿಯೋ ಕೊನೆ ತನಕ ನೋಡಿದರೆ ಇನ್ ಡೀಟೇಲ್ಸಲ್ಲಿ ಕ್ಲಿಯರ್ ಆಗಿತ್ತು. ಆಲ್ ಟೈಮ್ ಹೈ ಹತ್ರ ಉಂಟು, ಇಲ್ಲಿನ ಲಮ್ಸಮ್ ಅಮೌಂಟ್ ಇನ್ವೆಸ್ಟಿಂಗ್ ಮಾಡ್ಬೋದಾ? ಆಲ್ ಟೈಮ್ ಹೈ ಹತ್ರ ನೀವು ಇನ್ವೆಸ್ಟಿಂಗ್ ಮಾಡಿ ಅಥವಾ ಆಲ್ ಟೈಮ್ ಲೋ ಹತ್ರ ಮೇಲೆ ಡಸನ್ ಮ್ಯಾಟರ್. ಜಸ್ಟ್ ನಿಮ್ಮ ಹತ್ರ ಪೇಷನ್ಸ್ ಇದ್ದರೆ ಇನ್ ದ ಎಂಡಲ್ಲಿ ನಿಮಗೆ ಪ್ರಾಫಿಟೇ ಆಗ್ತಾರೆ. ಜಸ್ಟ್ ಅದು ಶಾರ್ಟ್ ಟರ್ಮಲ್ಲಿ ನಿಮಗೆ ಲಾಸಸ್ ತೋರಿಸ್ತಾ ಇರ್ತಾರೆ. ಆಲ್ ಟೈಮ್ ಹೈ ಹತ್ರ ಇದ್ದಾಗ ಮಾರ್ಕೆಟು ಸ್ವಲ್ಪ ಕರೆಕ್ಟ್ ಆಗ್ತದೆ. ಆ ಕರೆಕ್ಟು ಸ್ವಲ್ಪ ಡೀಪ್ ಕೂಡ ಆಗಿರ್ಬೋದು, ಇಲ್ಲಾಂದರೆ ಸ್ವಲ್ಪ ಅದು ಸೈಡ್ ವೇಸ್ ಇದ್ದು ಅಲ್ಲಿಂದ ಬ್ರೇಕ್ಔಟ್ ಕೂಡ ಆಗಿರ್ಬೋದು. ಬಟ್ ನಿಮ್ಮ ಹತ್ರ ಎಷ್ಟು ಪೇಷನ್ಸ್ ಇರ್ತಾರೆ ಆವಾಗಲೇ ನಿಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಆಲ್ ಟೈಮ್ ಹೈ ಹತ್ರ ಇಲ್ಲಿ ಇನ್ವೆಸ್ಟಿಂಗ್ ಮಾಡಿರ್ತೀರ, ಅದಾದ್ರ ಮೇಲೆ ಇಲ್ಲಿ ಒಂದೊಳ್ಳೆ ಕರೆಕ್ಷನ್ ಕೊಡ್ತು, ಅದಾದ್ರ ಮೇಲೆ ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತಂದರೆ ಇಲ್ಲಿ ತನಕ ನೀವು ಹೋಲ್ಡ್ ಮಾಡಲಿಕ್ಕೆ ನಿಮ್ಮ ಹತ್ರ ಪೇಷನ್ಸ್ ಉಂಟಾ, ಕೆಪಾಸಿಟಿ ಉಂಟಾ, ಆ ಅಮೌಂಟ್ನ ಬಿಟ್ಟಿರಲಿ ಕೆಪಾಸಿಟಿ ಉಂಟಾ, ಆವಾಗ ನೀವು ಇನ್ವೆಸ್ಟ್ ಮಾಡಿ, ಡಸನ್ ಮ್ಯಾಟರ್. ಅದಾದ ಮೇಲೆ ಒಂದೊಳ್ಳೆ ಪ್ರಾಫಿಟ್ ಕೊಡ್ತಾರೆ. ಸೊ ಆ ಹಣ ನೀವು ಎಷ್ಟು ದಿನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಉಂಟು, ಅದು ನಿಮಗೆ ಎಷ್ಟು ದಿನ ಬೇಡ ಆಗತ್ತೆ ಇಲ್ಲ, ಆವಾಗಲೇ ಅಷ್ಟು ಹಣನ ಇನ್ವೆಸ್ಟಿಂಗ್ ಮಾಡ್ಲಿಕ್ಕೆ ಹೋಗಿ ಲಮ್ಸಮ್ಮಲ್ಲಿ. ಹೈಯರ್ ಐ ಮಾರ್ಕೆಟ್ ಹೋಗೋದು ತುಂಬ ರೇರ್. ಬಿಕಾಸ್ ಮಾರ್ಕೆಟ್ ಹೋಗೋದು ಹೇಗಂದರೆ ಸ್ವಲ್ಪ ಇದು ರೋಲರ್ ಕೋಸ್ಟರ್, ಹೀಗೆ ಹೋಗೋದು ಮಾರ್ಕೆಟ್. ಯಾವತ್ತೂ ಹೀಗೆ ಸ್ಟ್ರೆಚ್ ಆಗಲ್ಲ. ಸ್ಟ್ರೆಚ್ ಆದಾಗ ನೀವು ಇಲ್ಲಿ ಇನ್ವೆಸ್ಟಿಂಗ್ ಮಾಡ್ತೀರ ಅಂದರೆ ನಿಮ್ಗಲ್ಲಿ ಅನ್ನೆಸೆಸರಿ ಲಾಸಸ್ ಆಗೋ ಚಾನ್ಸಸ್ ಇರ್ತದೆ. ನಾನು ನಿಮಗೆ 2008 ಒಂದೊಳ್ಳೆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಇಲ್ಲಿ ನೋಡಿ, 2008ರಲ್ಲಿ ಮಾರ್ಕೆಟು ಆಲ್ ಟೈಮ್ ಹೈ ಹೊಡಿತು, ಒಂದೊಳ್ಳೆ ಸ್ಟ್ರೆಚ್ ಆಗಿ 6,000 ಹತ್ರ. ಅದಾದ್ರ ಮೇಲೆ ಮಾರ್ಕೆಟು ಸೆಲ್ಲಿಂಗ್ ಬಂತು. ಇಫ್ ಇನ್ ಕೇಸ್ ನಾವಿಲ್ಲಿ ಲಮ್ಸಮ್ ಅಮೌಂಟು ಆಲ್ ಟೈಮ್ ಹೈ ಹತ್ರ ಇನ್ವೆಸ್ಟಿಂಗ್ ಮಾಡ್ತೀವಿ ಅಂದರೆ ನಮಗೆ ಇಲ್ಲಿ ಶಾರ್ಟ್ ಟರ್ಮಲ್ಲಿ ಲಾಸಸ್ ಆಗ್ತಾಯಿತ್ತು. 2008ರಿಂದ 2014 ತನಕ ಅದೇ ರೇಂಜಲ್ಲಿತ್ತು, 6,000 ರೇಂಜಲ್ಲಿತ್ತು. ಅದಾದ್ರ ಮೇಲೆ ಮಾರ್ಕೆಟು ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತು. ಇಫ್ ಇನ್ ಕೇಸ್ ನಾವಿಲ್ಲಿ ಎಷ್ಟು ಅಮೌಂಟ್ ಇನ್ವೆಸ್ಟಿಂಗ್ ಮಾಡಿದ್ದೀವಿ ಆ ಅಮೌಂಟು ಈ ರೇಂಜಲ್ಲಿ ಇಷ್ಟು ಲಾಸಸಲ್ಲಿ ನಮಗೆ ಹೋಲ್ಡ್ ಮಾಡಲಿಕ್ಕೆ ಕೆಪಾಸಿಟಿ ಇತ್ತಂದರೆ ಮಾತ್ರ ನಾವಿಲ್ಲಿ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವಿಲ್ಲಿ ಇನ್ವೆಸ್ಟಿಂಗ್ ಮಾಡೋದು ಅನ್ನೆಸೆಸರಿ ಲಾಸಸ್ ಬುಕ್ ಮಾಡಲಿಕ್ಕೆ. ಬಿಕಾಸ್ ಆಲ್ ಟೈಮ್ ಹೈ ಹತ್ರ ಇರಲಿ, ಆಲ್ ಟೈಮ್ ಹೈ ಹತ್ರ ಇದ್ದಾಗ ನಾವು ಲಮ್ಸಮ್ ಅಮೌಂಟ್ ಇನ್ವೆಸ್ಟಿಂಗ್ ಮಾಡೋದು ಮೂರ್ಖತನ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲಿಂದ ಕರೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಇಲ್ಲಿ ನೋಡಿ, ಇಲ್ಲ ಆಲ್ ಟೈಮ್ ಹೈ ಹೊಡಿತು, ಇಲ್ಲಿ ಸೆಲ್ಲಿಂಗ್ ಬಂತು, ಆಲ್ ಟೈಮ್ ಹೈ ಹೊಡಿತು, 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 ಸೆಲ್ಲಿಂಗ್ ಬಂತು. ಸೊ ಅದು ಸೆಲ್ಲಿಂಗ್ ಬರೋ ಚಾನ್ಸಸ್ ಇರ್ತಾರೆ, ಅಥವಾ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಕೂಡ ಇರ್ತಾರೆ. ಇಫ್ ಇನ್ ಕೇಸ್ ಅಲ್ಲಿ ಕರೆಕ್ಷನ್ ದೊಡ್ಡದಾದರೂ ಕೂಡ ಅಲ್ಲಿ ಅನ್ನೆಸೆಸರಿ ಲಾಸಸ್ ಆಗೋ ಚಾನ್ಸಸ್ ಇರ್ತಾರೆ. ಅಲ್ಲಿ ಲಾಸಸ್ ಶಾರ್ಟ್ ಟರ್ಮಲ್ಲಿ ಆಗ್ತಾರೆ, ಬಟ್ ಲಾಂಗ್ ಟರ್ಮಲ್ಲಿ ಒಂದೊಳ್ಳೆ ಪ್ರಾಫಿಟ್ ಕೊಡ್ತಾರೆ. ಬಟ್ ಶಾರ್ಟ್ ಟರ್ಮಲ್ಲಿ ನೀವು ಯಾವಾಗ ಲಾಸಸ್ ಆಗ್ತಾರೆ ಆವಾಗ ನಿಮ್ಗೆ ಸೈಕಾಲಜಿ ಇಶ್ಯೂ ಆಗ್ತಾರೆ. ಆಲ್ ಟೈಮ್ ಹೈಯಲ್ಲಿ ನೀವು ಸ್ವಲ್ಪ SIP ಇನ್ಕ್ರೀಸ್ ಮಾಡಿದರೆ ರೇಟ್ ಆಫ್ ರಿಟರ್ನ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರ್ತಾರೆ. ಯಾವಾಗ ಮಾರ್ಕೆಟು ಡೌನ್ ಸೈಡ್ ಬರ್ತಾರಲ್ಲ ಆವಾಗ ನೀವು ಸ್ವಲ್ಪ ಇನ್ಕ್ರೀಸ್ ಮಾಡಿದರೆ ರೇಟ್ ಆಫ್ ರಿಟರ್ನ್ ಜಾಸ್ತಿ ಆಗ್ತದೆ. ಸೊ ಇದಕ್ಕೋಸ್ಕರ ನಾನು ಇನ್ ಡೀಟೇಲ್ಸಲ್ಲಿ ಮತ್ತೊಂದು ವಿಡಿಯೋ ಮಾಡ್ತೀನಿ. ಟೈಮ್ ಹೈ ಹತ್ರ ಇದ್ದಾಗ ನೀವು ಇನ್ಕ್ರೀಸ್ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಏನುಂಟು ಅದೇ ನಡೀತಾ ಇರಲಿ. ಬಿಕಾಸ್ ಅದು ಯಾವಾಗ ಅಲ್ಲಿ ಕರೆಕ್ಷನ್ ಆಗುತ್ತೆ ಆವಾಗ ಅದು ಸ್ವಲ್ಪ ಕರೆಕ್ಟಾಗಿ ಸೆಟ್ ಆಗುತ್ತೆ. NAV ಏನುಂಟು ಅದು ಕರೆಕ್ಟಾಗಿ ಆವ್ರೇಜ್ ಬೈಯಿಂಗ್ ಪ್ರೈಸ್ ಆಗುತ್ತೆ. ಮಾರ್ಕೆಟಿಗೆ ನಾವು ಹೈ ಕೂಡ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ, ಅಥವಾ ಬಾಟಮ್ ಕೂಡ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಮಾರ್ಕೆಟ್ ಈಸ್ ಸುಪ್ರೀಮ್. ಮಾರ್ಕೆಟ್ ಟೈಮಿಂಗ್ ಮಾಡಿದರೆ ನಮಗೆ ಪ್ರಾಫಿಟ್ ಆಗ್ಬೋದು, ಬಟ್ ಅದು ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ ಆಗ್ತದೆ, ಶಾರ್ಟ್ ಟರ್ಮಲ್ಲಿ ಪ್ರಾಫಿಟ್ ಆಗೋ ಚಾನ್ಸಸ್ ಇರಲ್ಲ. ಮಾರ್ಕೆಟ್ ಟೈಮಿಂಗ್ ಏನಂದರೆ, ಇದು ನೀವೇನು ರೆಡ್ ಕ್ಯಾಂಡಲ್ ನೋಡಿರ್ತೀರಲ್ಲ, ಈ ಕ್ಯಾಂಡಲಲ್ಲಿ ನೀವು ಒಂದೊಳ್ಳೆ ಲಮ್ಸಮ್ ಅಮೌಂಟ್ನ ಇನ್ವೆಸ್ಟಿಂಗ್ ಮಾಡೋದನ್ನ ಮಾರ್ಕೆಟ್ ಟೈಮಿಂಗ್ ಅಂತ ಹೇಳ್ತಾರೆ. ಮಾರ್ಕೆಟ್ ಯಾವಾಗ ನೆಗೆಟಿವ್ ಆಗ್ತದೆ ಅಲ್ಲಿ ನಾವು ಬೈ ಮಾಡೋದನ್ನ ಅಥವಾ ಇನ್ವೆಸ್ಟಿಂಗ್ ಮಾಡೋದನ್ನ ಅದನ್ನ ನಾವು ಮಾರ್ಕೆಟ್ ಟೈಮಿಂಗ್ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ರ್ಯಾಶ್ ಆಗ್ತಾ ಹೋಗ್ತಂದರೆ ಇಲ್ಲಿ ನಾವು ಇನ್ವೆಸ್ಟಿಂಗ್ ಮಾಡ್ತಾ ಹೋಗ್ತೀವಿ, ಅದಾದಮೇಲೆ ಒಂದು 2 years 5 years ಸೈಡ್ ವೇಸ್ ಆಗಿ ದೆನ್ ಅಲ್ಲಿಂದ ಬ್ರೇಕ್ಔಟ್ ಕೊಡ್ತಂದರೆ ಮಾತ್ರ ನಮಗೆ ಪ್ರಾಫಿಟ್ ಆಗ್ತದೆ. ಆ ರೇಂಜಲ್ಲಿ ನಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರಲ್ಲ. ಅಲ್ಲಿ ನಮ್ಮದು ಮಲ್ಟಿಪಲ್ ಇನ್ವೆಸ್ಟಿಂಗ್ ಕೂಡ ಆಗ್ಬೋದು ಇಫ್ ಇನ್ ಕೇಸ್ ಅಲ್ಲಿ ಮಾರ್ಕೆಟ್ ನೆಗೆಟಿವ್ ಇದ್ದರೆ. ಯಾವಾಗ ನೀವು ಮಾರ್ಕೆಟ್ ಆಲ್ ಟೈಮ್ ಮಾತ್ರ ಲಮ್ಸಮ್ ಹಣ ಇನ್ವೆಸ್ಟಿಂಗ್ ಮಾಡಿದಾಗ ನೀವು ಪೇಷನ್ಸು ಮತ್ತು ನೀವು ಹಣ ನೀಡಿಲ್ಲ ಅಂದ್ರೆ ಮಾತ್ರ ಇನ್ವೆಸ್ಟಿಂಗ್ ಮಾಡಿ, ಇಲ್ಲ ನೀವು ಅಲ್ಲಿ ಇನ್ವೆಸ್ಟಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಮಾರ್ಕೆಟ್ ಇನ್ ದ ಎಂಡಲ್ಲಿ ಪ್ರಾಫಿಟ್ ಕೊಡ್ತದೆ, ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಬುಲಿಶ್ ಇರ್ಬೋದು, ಬಟ್ ನಿಮಗೆ ಶಾರ್ಟ್ ಟರ್ಮಲ್ಲಿ ನಿಮ್ಮದು ಸೈಕಾಲಜಿಯಲ್ಲಿ ಇಶ್ಯೂ ಆದಾಗ ನಿಮ್ಗಲ್ಲಿ ಅನ್ನೆಸೆಸರಿ ಲಾಸಸ್ ಇರೋ ಚಾನ್ಸಸ್ ಇರ್ತಾರೆ. ಫೈನ್, ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಈ ಕನ್ಫ್ಯೂಷನ್ ಸ್ವಲ್ಪ ಕ್ಲಿಯರ್ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ಇದೇ ರಿಲೇಟೆಡ್ ಮತ್ತು ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಈ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು.